ನಾನಿವತ್ತು ಎಕ್ಕ ಮೂವಿ ನೋಡಕ್ ಹೋಗ್ತಿದ್ದೀನಿ. ಲಾಂಗ್ 13 years ಆದ್ಮೇಲೆ ಆಂಟಿ ಫಿಲಮಿಗೆ ಬಂದಿರೋದು ಜಸ್ಟ್ ಬಿಕಾಸ್ ಅಪ್ಪು ಸರ್ ತರ ಇದಾರೆ ಅಂತ. 4 ವೆರೈಟೀಸ್ ಆಫ್ ಪರೋಟ ಆರ್ಡರ್ ಮಾಡಿದ್ದೀನಿ. ಹಾಯ್ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಎಕ್ಕ ಮೂವಿ ನೋಡಕ್ ಹೋಗ್ತಿದ್ದೀನಿ. ಇದೇ ಫಸ್ಟ್ ಟೈಮು ನಾನು ಫಸ್ಟ್ ಡೇ ಒಂದು ಮೂವಿ ನೋಡ್ತಿರೋದು. ಆ್ಯಕ್ಚುಲಿ ಫಸ್ಟ್ ಶೋ ನೋಡಬೇಕಿತ್ತು, ಆಗಿಲ್ಲ, ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೆ ಇವಾಗ ಹೋಗ್ತಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಕ್ಕ ಮೂವಿಗೆ ಹೋಗ್ತಿದ್ದೀನಿ. ಇವಾಗ ಕನ್ನಡ ಮೂವಿ ನೋಡಕ್ ಬಂದಿದ್ದೀನಿ. ಎಲ್ಲರೂ ಕನ್ನಡ ಮೂವೀಸ್ ನೋಡಿ ಒಳ್ಳೆ ಎಫರ್ಟ್ ಹಾಕ್ತಾರೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಛೈ ನೋಡಿ, ಇದೆ ಐನಾಕ್ಸ್, ತುಂಬಾ ಚೆನ್ನಾಗಿದೆ. ಆಂಬಿಯನ್ಸ್ ಎಲ್ಲಾನು ಚೆನ್ನಾಗಿದೆ. ಸ್ವಲ್ಪ ರಿಚ್ ಏನು, ತುಂಬಾನೇ ರಿಚ್ ಆಗಿದೆ. ಫಿಲಮ್ ಅಂತೂ ಸಕ್ಕತ್ತಾಗಿತ್ತು. ಸೇಮ್ ಅಪ್ಪು ಸರ್ನ ನೋಡ್ದಂಗೆ ಆಗ್ತಿತ್ತು. ಆಕ್ಟಿಂಗು ಮತ್ತೆ ಫೈಟಿಂಗ್ ಎಲ್ಲೋ ಒಂದ್ಸಲ ಅಪ್ಪು ಸರ್ ಸ್ಕ್ರೀನ್ ಮೇಲೆ ಬಂದ್ಬಿಟ್ರೇನೋ ಅಂತ ಅನ್ಸ್ತಿತ್ತು. ಇವ್ರಂತೂ ಆಫ್ಟರ್ ಸೋ ಲಾಂಗ್ 13 years ಆದ್ಮೇಲೆ ಆಂಟಿ ಫಿಲಮಿಗೆ ಬಂದಿರೋದು ಜಸ್ಟ್ ಬಿಕಾಸ್ ಅಪ್ಪು ಸರ್ ತರ ಇದಾರೆ ಅಂತ. ಅವ್ರೇನ್ ಹೇಳ್ತಾರೆ? ಹೌದು, ನಂಗೆ ತುಂಬಾ ಫಿಲಮ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಅಪ್ಪು ಸರ್ ನೋಡ್ದಂಗೆ ಆಯ್ತು. ಅದಕ್ಕೆ ನಾನು ಫಿಲಮಿಗೆ ಬಂದೆ. ನನ್ನ ಮಕ್ಕಳು ಕರ್ಕೊಂಡು ಬಂದ್ರು. ಎಲ್ಲರೂ ನೋಡಿ, ಕನ್ನಡ ಬೆಳೆಸಿ, ಕನ್ನಡ ಫಿಲಮ್ ನೋಡಿ. ಮತ್ತು ಓವರಾಲ್ ಫಿಲಮ್ ಸಕ್ಕತ್ತಾಗಿದೆ. ಒಂದ್ಸಲಿ ನೋಡಬಹುದು. ಎಲ್ಲರೂ ಬಂದು ನೋಡಿ, ಕನ್ನಡ ಫಿಲಮ್ ಬೆಳೆಸಿ. ಫ್ಯಾಮಿಲಿ ನೋಡ್ಬೋದು. ಫ್ಯಾಮಿಲಿ ಬನ್ನಿ, ಇವಾಗ ಕೊಟ್ಟು ಪರೋಟ ತಿನ್ನೋಕೆ ಹೋಗೋಣ. ಬನ್ನಿ, ಈಗ ಕೊಟ್ಟು ಪರೋಟ ತಿನ್ನಕ್ ಹೋಗ್ತಿದೀವಿ. ಬನ್ನಿ. ನಾವು ಎಕ್ಕ ಮೂವಿ ನೋಡ್ಕೊಂಡು ಪುಟ್ಟು ಪರೋಟ ತಿನ್ನಕ್ ಬಂದಿದ್ದೀನಿ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡುವಾಗ ಹಂಗೆ ನೋಡ್ತಿದ್ದೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅದಕ್ಕೆ ಹುಡ್ಕೊಂಡು ಬಂದಿದ್ದೀವಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಆಮೇಲೆ ಅದನ್ನ ಹೇಳಿ, ನಮಗೆ ಇಷ್ಟಪಟ್ಟು ಬಂದಿರೋದು. ತಿಂತೀವಿ, ಚೆನ್ನಾಗಿದ್ರೆ ಹೇಳ್ತೀವಿ, ಸಜೆಸ್ಟ್ ಮಾಡ್ತೀವಿ, ಬಂದು ನೀವು ಟೇಸ್ಟ್ ಮಾಡಿ. ಅದು ಪ್ರಮೋಷನ್ ವಿಡಿಯೋ ಅಲ್ಲ. 4 ವೆರೈಟೀಸ್ ಆಫ್ ಪರೋಟ ಆರ್ಡರ್ ಮಾಡಿದ್ದೀನಿ. ಚಿಕನ್, ಮಟನ್, ಕೊಟ್ಟು ಪರೋಟ. ಕೊಟ್ಟು ಪರೋಟ ತಗೊಂಡಿದ್ದೀನಿ. ಇವರು ಮಟನ್ ತಗೊಂಡಿದ್ದಾರೆ, ಅವರು ಚಿಕನ್ ತಗೊಂಡಿದ್ದಾರೆ, ಇನ್ನೊಬ್ರು ಬನಾನಾ ತಗೊಂಡಿದ್ದಾರೆ. ಓಕೆನಾ? ಈ ಮೂರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ, ಅದನ್ನ ಒಂದು ಟೇಸ್ಟ್ ಮಾಡಿ. ಇನ್ನು ನಾನಾಗಿ ಮಾಡ್ಬೇಕು. ಇದು ಸ್ಟಾರ್ಟರ್ಸ್ ಎಲ್ಲ ವೆಲ್ಕಮ್. ಇದು ಇದೇ ಕೊತ್ತ ಪರೋಟ. ನಾನು ಹೆಂಗೋ ಇರುತ್ತೆ ಅನ್ಕೊಂಡಿದ್ದೆ, ಹೆಂಗೋ ಬಂದಿದೆ. ಟೇಸ್ಟ್ ನೋಡ್ತೀನಿ. ಏನು ಮಗ್ನೆ, ಊಟ ಮಾಡಪ್ಪ. ಬರ್ತೀನಿ. ಅವನು ಊಟ ಮಾಡಪ್ಪ. ಊಟ ನಾನು ಊಟ ಮಾಡ್ತೀನಿ, ನೀನು ಊಟ ಮಾಡಿ. ನಾನು ಫಸ್ಟ್ ನೀನು. ಎಲ್ಲರೂ ಬಂದು ಟೇಸ್ಟ್ ಮಾಡಿ. ತುಮಕೂರು ರಿಂಗ್ ರೋಡ್ ಆಗಿದೆ, ಉತ್ಸವ ಚೌಟ್ರಿ ಹತ್ರ. ಇದೂನು ಚೆನ್ನಾಗಿದೆ. ತಿಂತಾ ಇರ್ತೀನಿ. ಸಕ್ಕತ್ತಾಗಿದೆ, ಮಾತೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ತಿಂದಾದ್ಮೇಲೆ ಸಿಗ್ತೀವಿ. ಬಾಯ್. ಏನಾದ್ರೂ ಬಿರಿಯಾನಿ ಮಿಸ್ ಮಾಡಕ್ಕಾಗುತ್ತಾ? ಅದಕ್ಕೆ ಇಲ್ಲಿ ಬಂದು ಬಿರಿಯಾನಿ ತಿಂತಿದ್ವಿ. ಬಿರಿಯಾನಿನೂ ಚೆನ್ನಾಗಿದೆ, ಬಟ್ ಪರೋಟ ಅಂತೂ ಟಾಪ್ ನಾಚ್. ಅದರಲ್ಲೂ ಚಿಕನ್ ಪರೋಟ ಸೂಪರ್ ಆಗಿತ್ತು. ಇದು ಗುಂಟೂರು ಚಿಕನ್, ಇದು ಕಸ್ತೂರಿ ಚಿಕನ್. ಇದ್ರಲ್ಲಿ ಸ್ವಲ್ಪ ಸ್ವೀಟ್ ಮಿಕ್ಸ್ ಆಗಿರೋ ತರ ಇದೆ, ಬಟ್ ಇದು ಫುಲ್ ಸ್ಪೈಸಿ. ಇದು ಅವಾಗ್ಲೇ ತೋರಿಸ್ಬೇಕಿತ್ತು.
ಕ್ರೇವಿಂಗ್ಸ್ ಜಾಸ್ತಿ ಆಗಿ ತಿಂತಿದ್ವಿ, ಅದಕ್ಕೆ ಇದು ತೋರ್ಸಕ್ಕಾಗಿಲ್ಲ, ಅದಕ್ಕೆ ಇವಾಗ ತೋರಿಸ್ತಿದ್ವಿ. ಸಾಕಾಗಿದೆ ಗುಂಟೂರು ಚಿಕನ್ ಸಾಕಾಗೈತೆ. ಯಾವ್ದು ಸಾಂಗ್ ನೆನಪಾಗ್ತೈತೆ ನನಗೆ. ಸುಡ್ತೈತೆ ಆಂಟಿ ಆಂಟಿ ತೋರ್ಸು. ಫೈನಲಿ ಫಿಲ್ಮು ಆಯ್ತು. ಮತ್ತೆ ಕೊಟ್ಟು ಪರೋಟ ತುಂಬಾ ದಿನದಿಂದ ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು, ಅದು ತಿಂದಿದ್ ಮುಗೀತು. ಇಷ್ಟೇ ಇಲ್ಲಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಮುಂದೆ ಬರೋ ವಿಡಿಯೋಸ್ ನೀವು ನೋಡ್ಬೋದು. ಹಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಷ್ಟೇ.